ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್ಕಾರದಿಂದ 90 ಕೋಟಿ ಅನುದಾನದ ಭರವಸೆಯನ್ನ ನೀಡಲಾಗಿದೆ. ಕಸದ ವಿಚಾರ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದು ಕಸದ ಲಾರಿಗಳನ್ನ ತಡೆದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. ಈಗ ಅದನ್ನ ವಾಪಸ್ ಪಡೆಯಲಾಗಿದೆ. ಬೆಂಗಳೂರಿನಲ್ಲಿ ಇಂದಿನಿಂದ ಗಾರ್ಬೇಜ್ ಕ್ಲಿಯರ್ ಆಗುತ್ತೆ. ಪ್ರತಿಭಟನೆಯನ್ನ ವಾಪಸ್ ಪಡೆದಿದ್ದಾರೆ ಬೆಳ್ಳಹಳ್ಳಿ ಗ್ರಾಮಸ್ಥರು. ಬೆಂಗಳೂರು ಉತ್ತರ ತಾಲೂಕಿನ ಬೆಳ್ಳಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ನಿನ್ನೆಯಿಂದಲೂ ಕೂಡ ಪ್ರತಿಭಟನೆ ನಡೆಸಲಾಗ್ತಾ ಇತ್ತು. ಹೋದಂತ ಗಾರ್ಬೇಜ್ ಲಾರಿ ವಾಹನಗಳು ಅಲ್ಲಲ್ಲೇ ನಿಂತಿದ್ವು. ಶಾಸಕರು ಬೆಳ್ಳಹಳ್ಳಿ ಗ್ರಾಮಸ್ಥರಿಗೆ ಭರವಸೆಯನ್ನ ನೀಡಿದ್ದಾರೆ ಗರಿಗಳು. ನಂತರದಲ್ಲೀಗ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನು ಕೆಆರ್ ಮಾರ್ಕೆಟ್ನಲ್ಲೂ ಕೂಡ ಕಸ ಹೇಗಿತ್ತೋ ಅದೇ ವಾಹನಗಳು ಅಲ್ಲಲ್ಲೇ ನಿಂತಿವೆ, ಗಬ್ಬು ನಾರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ಜೇಕೆಲುಕ್. ಅಭಿವೃದ್ಧಿ ಶುಲ್ಕದ ವಿಚಾರಕ್ಕೆ ಜಿಬಿಎ ಮತ್ತು ಗ್ರಾಮಸ್ಥರ ನಡುವೆ ಉಂಟಾಗಿರುವಂತಹ ಭಿನ್ನಮತದಿಂದಾಗಿ ಬೆಂಗಳೂರಿನಲ್ಲಿ ಮತ್ತೆ ಕಸದ ಸಮಸ್ಯೆ ತಲೆದೂರಿರುವಂಥದ್ದು. ಸದ್ಯಕ್ಕೆ ನಾನೀಗ ಕೆಆರ್ ಮಾರುಕಟ್ಟೆ ಬಳಿ ಇದ್ದೀನಿ. ಕೆಆರ್ ಮಾರುಕಟ್ಟೆ ಬಳಿ ಸುಮಾರು ಒಂದು 25ರಿಂದ 30ಕ್ಕಿಂತ ಹೆಚ್ಚು ಆಟೋಗಳು ಮತ್ತು ಲಾರಿಗಳಲ್ಲಿ ಕಸ ತುಂಬಿಕೊಂಡು ನಿಂತಿರುವಂಥದ್ದು. ಸುಮಾರು ನಿನ್ನೆಯಿಂದನೂ ಸಹ ಇದೇ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಬೆಂಗಳೂರಿನಿಂದ ಹೊರಟಿರುವಂತಹ ಕಸ ತುಂಬಿದಂತಹ ಲಾರಿಗಳಿಗೆ ಬೆಳ್ಳಹಳ್ಳಿ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಕಸವನ್ನು ಡಂಪ್ ಮಾಡದಂತೆ ರೀತಿ ತಡೆಯನ್ನ ಒಡ್ಡಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತಿಗಳಿಗೆ ಅಭಿವೃದ್ಧಿ ಶುಲ್ಕವನ್ನ ಬಿಡುಗಡೆ ಮಾಡಿಲ್ಲ ಅನ್ನೋ ಒಂದು ಆರೋಪದ ಹಿನ್ನೆಲೆ ಗ್ರಾಮಸ್ಥರು ಮತ್ತು ಅಲ್ಲಿನ ಸ್ಥಳೀಯ ರಾಜಕಾರಣಿಗಳು ಜನಪ್ರತಿನಿಧಿಗಳು ಕಸವನ್ನ ಡಂಪ್ ಮಾಡಲು ಬಿಡ್ತಾ ಇಲ್ಲ. ಹೀಗಾಗಿ ಕಸದ ಡಂಪಿಂಗ್ ಯಾರ್ಡ್ ಒಳಗಡೆ ಕಸದ ಲಾರಿಗಳನ್ನ ಬಿಟ್ಕೊಳ್ತಾ ಇಲ್ಲ. ಹೀಗಾಗಿ ಮಂಗಳವಾರದಿಂದ ಹೊರಟಿದ್ದಂತಹ ಕಸದ ಲಾರಿಗಳು ಬೆಂಗಳೂರಿಂದ ಎಲ್ಲವೂ ಸಹ ಡಂಪಿಂಗ್ ಯಾರ್ಡ್ನ ಹೊರಗಡೆನೆ ನಿಂತಿರುವಂಥದ್ದು. ದೊಡ್ಡಬಳ್ಳಾಪುರದಲ್ಲಿ ಒಂದಷ್ಟು ಲಾರಿಗಳು ನಿಂತಿದ್ರೆ ಬೆಳ್ಳಹಳ್ಳಿ ಸೇರಿದಂತೆ ಬೇರೆ ಮಹದೇವಪುರದಂತೂ ಸಹ ಒಂದಷ್ಟು ಲಾರಿಗಳು ಮತ್ತು ಆಟೋಗಳು ಅಲ್ಲೇ ನಿಂತಿದೆ. ಹೀಗಾಗಿ ಇಲ್ಲಿನ ಲಾರಿಗಳಿಗೆ ಏನು ತುಂಬಬೇಕಾಗಿತ್ತು ಕಸವನ್ನ, ಬೆಂಗಳೂರಿನ ಕಸವನ್ನ, ಆ ಲಾರಿಗಳು ಬರದೇ ಇದ್ದ ಕಾರಣಕ್ಕಾಗಿ ಆಟೋಗಳಲ್ಲೇ ಈ ರೀತಿಯಾಗಿ ಕಸ ತುಂಬಿಕೊಂಡು ನಿಂತಿರುವಂಥದ್ದು. ಇದರಿಂದಾಗಿ ಇಲ್ಲಿನ ವಾತಾವರಣವೂ ಸಹ ಹೆಚ್ಚು ಈಗ ಕೆಡ್ತಾ ಇರುವಂಥದ್ದು. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಕಸದ ಏನು ಆಟೋಗಳಿದ್ದೇವೆ ಜಿಬಿಎ ಅದು ನಿನ್ನೆಯಿಂದನೂ ಸಹ ಇಲ್ಲಿ ನಿಂತಿರುವಂಥದ್ದು. ಮತ್ತೆ ಬೇರೆ ಕಡೆ ಕಸವನ್ನ ಎತ್ತಲಿಕ್ಕೂ ಸಹ ಆಟೋಗಳು ಹೋಗ್ತಾ ಇಲ್ಲ. ಒಂದೆರಡು ಲಾರಿಗಳಷ್ಟೇ ನಿಂತಿರುವಂಥದ್ದು. ಯಾಕಂತ ಹೇಳಿದ್ರೆ ಬೇರೆ ಲಾರಿಗಳೆಲ್ಲ ಅಂದ್ರೆ ಸುಮಾರು